ವಂದಿಸಿ ಬಾಗಲಕೋಟೆ ಡಿಸಿಸಿ ಬ್ಯಾಂಕ್ ನಿರ್ದೇಶಕನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಸರ್ಕಾರ ಇನ್ನೂ ಹೆಚ್ಚುವರಿಯಾಗಿ 2 ಲಕ್ಷ ದುಡ್ಡನ್ನು ಕೊಡಬೇಕಾದ್ರೆ ಆಯಾ ಡಿಸಿಸಿ ಬ್ಯಾಂಕ್ಗಳಿಗೆ ಸರ್ಕಾರದ ಹಣಕಾಸಿನ ವ್ಯವಸ್ಥೆಯನ್ನು ಕೊಡಬೇಕು. 5 ಲಕ್ಷವರೆಗೆ ಫ್ರೀ, 5 ಲಕ್ಷವರೆಗೆ 0% ಅಂತ ನೀವು ಹೇಳಿದ್ರಿ. ಯಾವ PKPS ನಲ್ಲಿ ಇವತ್ತು 5 ಲಕ್ಷ ಕೊಡ್ತಾ ಇದ್ದಾರೆ. ಆ ಕೊಡಬೇಕಾಗಿರ್ತಕ್ಕಂಥ ಡಿಫರೆನ್ಸ್ ಅಮೌಂಟು ಆ ಜಿಲ್ಲೆಗೆ ಬೇಕಾಗಿರ್ತಕ್ಕಂಥ ಹಣವನ್ನು ಸರ್ಕಾರ ಕೊಟ್ಟಿದೆಯಾ? ಯಾಕೆ ಕೊಟ್ಟಿಲ್ಲ ಇಲ್ಲಿವರೆಗೂ? ಹೇಳಿಕೆ ಮಾತ್ರ 5 ಲಕ್ಷದವರೆಗೆ 0%, ಉಳಿದಿರ್ತಕ್ಕಂಥ ಡಿಫರೆನ್ಸ್ 2 ಲಕ್ಷ ಪ್ರತಿಯೊಬ್ಬ ರೈತನಿಗೆ ಕೊಡಬೇಕಾದ್ರೆ ಒಂದೊಂದು ಡಿಸಿಸಿ ಬ್ಯಾಂಕಿಗೆ 10,000 ಕೋಟಿ ರೂಪಾಯಿ ಹಣ ಬೇಕಾಗ್ತಾ ಇದೆ. ಎಲ್ಲಿಂದ ಕೊಡ್ತಾ ಇದ್ದಾರೆ? ಆ ಡಿಸಿಸಿ ಬ್ಯಾಂಕ್ಗೆ ತಾಕತ್ತಿಲ್ಲ. ರೈತ ಹೋಗ್ತಾನೆ, 5 ಲಕ್ಷ ಆರ್ಡರ್ ಆಗಿದೆ, ಬಜೆಟ್ ನಲ್ಲಿ ಬಂದಿದೆ, ಕೊಡಿ ಅಂತ ನಮ್ಮ ಹತ್ರ ಬರ್ತಾನೆ. ಕೊಡ್ಲಿಕ್ಕೆ ನಮ್ಮಲ್ಲಿ ಹಣ ಇಲ್ಲ, ನಾವು ಮ್ಯಾಲೆ ಕೇಳಬೇಕು, ನಬಾರ್ಡ್ ಕೇಳಬೇಕು, ಅಪೇಕ್ಷೆ ಬ್ಯಾಂಕ್ ಕೇಳಿದಾಗ ಸರ್ಕಾರ ಕೊಟ್ಟಿಲ್ಲ ಅಂತಕ್ಕಂಥ ಮಾತು ಬರ್ತಾ ಇದ್ದಾವೆ. ಹಾಗಾಗಿ ನಾವು ಇವತ್ತು PKPSಗಳನ್ನು ಸದೃಢ ಮಾಡಬೇಕಾದ್ರೆ ಅಲ್ಲಿ ಪ್ರತಿಯೊಂದು ಹಳ್ಳಿಯಲ್ಲಿ ವ್ಯವಸ್ಥೆ ಇದೆ. ಸನ್ಮಾನ್ಯ ಸಭಾಪತಿಗಳೇ, ನಾನು PKPS ಡೈರೆಕ್ಟರ್ ಆಗಿ ಅಧ್ಯಕ್ಷ ಕೆಲಸ ಮಾಡಿದ್ದೀನಿ. ಪ್ರತಿ ಗ್ರಾಮದಲ್ಲಿ ತಕ್ಷಣಕ್ಕೆ ಹಣವನ್ನು ವ್ಯವಸ್ಥೆ ಮಾಡತಕ್ಕಂಥ ಕೆಲಸ ಇವತ್ತು ಆಗ್ತಾ ಇದೆ. ಸರ್ಕಾರವನ್ನು ನಾವು ಅಭಿನಂದಿಸಬೇಕು. ಇವತ್ತು 0% ವರೆಗೂ ನಾವು ಇವತ್ತು ಸಾಲವನ್ನು ಕೊಡ್ತಾ ಇದ್ದೀವಿ. 9 ಲಕ್ಷದವರೆಗೂ 3% ಬಡ್ಡಿದಲ್ಲಿ ಸಾಲವನ್ನು ಕೊಡ್ತಾ ಇದ್ದೀವಿ. ಇದರಿಂದ ರೈತನ ಕಷ್ಟವನ್ನು ನಿವಾರಣೆ ಮಾಡ್ತಕ್ಕಂಥ ಕೆಲಸ ಆಗ್ತಾ ಇದೆ. ಹಾಗೆ ಒಂದು ಗ್ರೂಪ್ ಆಗಿ, ಒಂದು ಯುನಾನಿಮಸ್ ಆಗಿ, ಪಕ್ಷಾತೀತವಾಗಿ ಒಂದು PKPS ಸಂಸ್ಥೆಗಳು ನಡೀತಾ ಇದ್ದಾವೆ. ಅವಿರೋಧವಾಗಿ ಬಹಳಷ್ಟು PKPS ಸಂಸ್ಥೆಗಳು ಇವತ್ತು ಸಂಸ್ಥೆಯನ್ನು ನಡೆಸ್ತಕ್ಕಂಥ ಸಂದರ್ಭದಲ್ಲಿ ಆ ಸಂಸ್ಥೆಗೆ 3 ಜನರನ್ನು ನಾವು ನಾಮಿನೇಷನ್ ಮಾಡಿದರೆ ಅಲ್ಲಿ ವ್ಯವಸ್ಥೆ ಸಂಪೂರ್ಣವಾಗಿ ಹಾಳಾಗ್ತಾ ಇದೆ. ಆ ವ್ಯವಸ್ಥೆಗೆ ಅವರು ಪೂರಕವಾಗಿ ಕೆಲಸವನ್ನು ಮಾಡೋದಿಲ್ಲ. ಯಾವ ಸರ್ಕಾರ ಇರ್ತದೆ ಅವರು ನಾಮಿನೇಷನ್ ಮಾಡ್ತಾ ಇದ್ದಾರೆ, ಆ ಸರ್ಕಾರ ಪರವಾಗಿ ಅವರು ಮಾತನಾಡಬೇಕಾಗ್ತದೆ. ಅಲ್ಲಿ ಇರತಕ್ಕಂಥ ಒಂದು ವ್ಯವಸ್ಥೆಗೆ ವಿರುದ್ಧವಾಗಿ ನಡೆದುಕೊಳ್ತಕ್ಕಂಥ ನಾಮಿನೇಟ್ ಸದಸ್ಯರು ಮಾಡಿದಾಗ ಗ್ರಾಮದಲ್ಲಿ ವೈಷಮ್ಯ ಪ್ರಾರಂಭ ಆಗ್ತಾ ಇದೆ. ಹಣಕಾಸಿನ ವ್ಯವಸ್ಥೆಯಲ್ಲಿ ರಾಜಕೀಯ ಪ್ರಾರಂಭ ಆಗ್ತದೆ. ಅದಕ್ಕೆ ದಯವಿಟ್ಟು ನಾಮಿನೇಷನ್ ಮಾಡ್ತಕ್ಕಂಥ ಪ್ರಕ್ರಿಯೆ ಸೂಕ್ತವಲ್ಲ ಅಂತಕ್ಕಂಥ ನಿರ್ಣಯ ನಂದು. ನೀವು SC/ST ಸಮಾಜದವ್ರಿಗೆ, OBC ಅವರಿಗೆ ನೀವು ಅವಕಾಶ ಕೊಡಬೇಕಾಗಿದ್ರೆ ಒಟ್ಟು ಸಂಖ್ಯೆಯಲ್ಲಿ ಹೆಚ್ಚು ಮಾಡಿ. 12 ಜನರಲ್ಲಿ 15 ಜನ ಮಾಡಿ, 15 ಜನರಲ್ಲಿ 18 ಜನ ಮಾಡಿ, ಚುನಾವಣೆ ಮುಖಾಂತರ ಆ ಸಂಖ್ಯೆ ಕೂಡ ಬರಲಿ. 2 ಮಹಿಳೆಯರಿದ್ದಾರೆ, 3 ಜನ ಮಹಿಳೆಯರನ್ನು ಚುನಾವಣೆ ಮುಖಾಂತರ ತನ್ನಿ. ಒಬ್ಬ SC ಇದ್ದಾರೆ, ಒಬ್ರು ST ಇದ್ದಾರೆ, 2 SC 2 STಗಳನ್ನು ಚುನಾವಣೆ ಮುಖಾಂತರ ಅಂತ ವ್ಯವಸ್ಥೆ ಮಾಡಿ ಅಲ್ಲಿ ಸಂಖ್ಯೆಯನ್ನು ಹೆಚ್ಚು ಮಾಡಿಕೊಡಿ. ಆ ವ್ಯವಸ್ಥೆಗೆ ಪೂರಕವಾಗಿ ಅವರು ಆಯ್ಕೆಯಾಗಿ ಬಂದರೆ ಆ PKPS ಸದೃಢವಾಗಿ ಬದುಕ್ತಾ ಇದೆ. ಸನ್ಮಾನ್ಯ ಸಭಾಪತಿಗಳೇ, ತಮಗೊಂದು ವಿಚಾರವನ್ನು ತರಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಸಾವಳಗಿ ಅಂತಕ್ಕಂಥ ಗ್ರಾಮ ಜಮಖಂಡಿ ತಾಲೂಕಿನಲ್ಲಿ ಆ PKPS ನಲ್ಲಿ ಎಷ್ಟು ವಹಿವಾಟು ಇರಬೇಕು ಸನ್ಮಾನ್ಯ ಸಭಾಪತಿಗಳೇ? 50 ಕೋಟಿ ರೂಪಾಯಿ ರೈತರು ಅಲ್ಲಿ FD ಇಟ್ಟಿದ್ದಾರೆ. PKPS ನಲ್ಲಿ 50 ಕೋಟಿ ರೂಪಾಯಿ. ನ್ಯಾಷನಲೈಸ್ ಬ್ಯಾಂಕ್ನಲ್ಲಿ 50 ಕೋಟಿ ರೂಪಾಯಿ ಇಲ್ಲ. ಎಷ್ಟು ಲಾಭ ಮಾಡಿದ್ದಾರೆ ಅವರು ಅಂತಂದ್ರೆ 1 ಕೋಟಿ 10 ಲಕ್ಷ ರೂಪಾಯಿ ಲಾಭ ಮಾಡಿದ್ರು. ಒಂದು ಸಾಮಾನ್ಯ PKPS 1 ಕೋಟಿ 10 ಲಕ್ಷ ರೂಪಾಯಿ ಲಾಭ ಗಳಿಸಿದೆ. ಸೆಂಟ್ರಲ್ ಗೌರ್ಮೆಂಟ್ದವರನ್ನು ಗುರುತಿಸಿ ಅಮಿತ್ ಶಾಜಿ ಅವರನ್ನು ದೆಹಲಿ ಕರೆಸಿ ಸನ್ಮಾನ ಮಾಡಿದ್ದಾರೆ. ಇಂಥ PKPSಗಳು ನಮ್ಮ ಮುಂದೆ ಇದ್ದಾವೆ, ನಮ್ಮ ಕಣ್ಣು ಮುಂದೆ ಇದ್ದಾವೆ. ನಾವೆಲ್ಲರೂ ಕೂಡ ಗಮನಿಸಬೇಕು. ಅಂಥವ್ರು ನಾವು ಪ್ರಶಂಸೆ ಮಾಡಬೇಕು, ಅಂಥವ್ರಿಗೆ ಪ್ರೋತ್ಸಾಹ ಮಾಡಬೇಕು. ಅವ್ರ ಆಡಳಿತ ವ್ಯವಸ್ಥೆಯನ್ನು ನಾವು ಇನ್ನೊಂದು ಬ್ಯಾಂಕಿಗೆ ಅನುಕರಣೆ ಮಾಡ್ತಕ್ಕಂಥ ಕೆಲಸ ಆಗಬೇಕು. ಅಂತಲೇ ನಾವು 3 ಜನರನ್ನು ಕಳಿಸಿಬಿಟ್ರೆ ಆ ಸಂಸ್ಥೆಗೆ ಏನಾಗ್ತಾ ಇದೆ, ಆ ಸಂಸ್ಥೆ ವ್ಯವಸ್ಥೆ ಏನಾಗ್ತಾ ಇದೆ ಅಂತಕ್ಕಂಥದ್ದು ನಾವು ಗಮನಿಸಬೇಕಾಗ್ತಾ ಇದೆ ಸನ್ಮಾನ್ಯ ಸಭಾಪತಿಗಳೇ. ಹಾಗೆ ಇವತ್ತು ಅನೇಕ PKPSಗಳಲ್ಲಿ ಕೂಡ ಅವ್ಯವಹಾರಗಳು ಕೂಡ ಆಗಿದ್ದಾವೆ. 64 ಎನ್ಕ್ವೈರಿ ಆಗಿದ್ದಾವೆ. 64 ಎನ್ಕ್ವೈರಿಯಲ್ಲಿ ತಪ್ಪಿತಸ್ಥರ ಕಂಡು ಹಿಡಿದಿದ್ದಾರೆ. ತಪ್ಪಿತಸ್ಥರ ಆಸ್ತಿಗಳು ಕೂಡ ಮುಟ್ಟುಗೋಲು ಹಾಕುವಂಥ ವ್ಯವಸ್ಥೆ ಆಗಿದೆ. ನಾಮಿನೇಟ್ ಮಾಡಿರ್ತಕ್ಕಂಥ ಸದಸ್ಯರ ಆಸ್ತಿಗಳನ್ನು ನೀವು ಮುಟ್ಟುಗೋಲು ಹಾಕ್ತೀರಾ ಅಥವಾ ಚುನಾಯಿತರಾದ ಸದಸ್ಯರಷ್ಟೇ ಮುಟ್ಟುಗೋಲು ಹಾಕ್ತೀರಾ ಅಂತಕ್ಕಂಥದ್ದು ಈ ಬಿಲ್ನಲ್ಲಿ ಯಾವುದೇ ಸ್ಪಷ್ಟತೆ ನನಗೆ ಕಂಡು ಬರ್ತಾ ಇಲ್ಲ. ನಾಮನಿರ್ದೇಶಕ ಆಗಿರ್ತಕ್ಕಂಥ ಸದಸ್ಯನಿಗೂ ಕೂಡ ಆ ಸಂಸ್ಥೆಯಲ್ಲಿ ಏನಾದರೂ ಅವ್ಯವಹಾರ ಆದರೆ ಹೇಗೆ ಚುನಾಯಿತ ನಿರ್ದೇಶಕರ ಮೇಲೆ ನೀವು ಆಸ್ತಿಯ ಮೇಲೆ ಮುಟ್ಟುಗೋಲು ಹಾಕ್ತೀರಿ, ವಸೂಲಿಗೆ ರಿಕವರಿ ಹಾಕ್ತೀರಿ, ಈ ನಾಮಿನೇಟ್ ಸದಸ್ಯರ ಪಾತ್ರ ಏನೋ ಅವಾಗ ಅಮಾಯಕರನ್ನು ಸಾಮಾಜಿಕ ನ್ಯಾಯವನ್ನು ಕೊಡಿಸಲಿಕ್ಕೆ ನಾವು ಸಂಸ್ಥೆಯಲ್ಲಿ ಇಟ್ಟು ಅವರ ಆಸ್ತಿಯನ್ನು ಮುಟ್ಟುಗೋಲು ಹಾಕುವಂಥ ಪ್ರಸಂಗ ಬರ್ತಾ ಇದೆ ಸನ್ಮಾನ್ಯ ಸಭಾಪತಿಗಳೇ. ಅದರ ಬಗ್ಗೆ ಸ್ಪಷ್ಟತೆ ಬೇಕು. ಅವ್ರ ಹೆಸರಿಗೆ ಮಾತ್ರ ನಿರ್ದೇಶಕರಾಗಬೇಕು, ಎಲ್ಲ ಜವಾಬ್ದಾರಿಯನ್ನು ಅವ್ರು ಹೊರಬೇಕು ಅಂತಕ್ಕಂಥದ್ದು ಕೂಡ ಈ ಬಿಲ್ನಲ್ಲಿ ಯಾವುದೇ ನನಗೆ ಕಾಣ್ತಾ ಇಲ್ಲ. ಅದನ್ನು ಅದರ ಬಗ್ಗೆ ಕೂಡ ಸನ್ಮಾನ್ಯ ಸಚಿವರು ಹೇಳಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತಾ ಇದ್ದೇನೆ. ಬಹಳಷ್ಟು ಅನುಭವ ಇರತಕ್ಕಂಥವ್ರು, ಸಹಕಾರಿ ರಂಗದಲ್ಲೇ ಬೆಳೆದಿರ್ತಕ್ಕಂಥವ್ರು. ಅವರು ನಾವು ಹೆಚ್ಚಿಗೆ ಹೇಳಿದ್ರು ಕೂಡ ಅದು ಆಗಲೇ ಹೇಳಿದಿಲ್ಲ, ಅಮ್ಮನ ಮುಂದೆ ಕೆಮ್ಮು ಕಲಿಸಿದಾಗ ಆಗ್ತದೆ. ಹಾಗೆ ನಾವು ಹೆಚ್ಚಿಗೆ ಮಾತನಾಡಲಿಕ್ಕೆ ಬಯಸೋದಿಲ್ಲ. ಪ್ರತಾಪ್ ನಾಯ್ಕರವರು ಉತ್ತಮವಾಗಿ ಮಾತನಾಡಿದ್ದಾರೆ, ನಮ್ಮ ಕೇಶವ ಪ್ರಸಾದ್ ಅವರು ಮಾತಾಡಿದ್ದಾರೆ, ರವಿ ಅವರು ಕೂಡ ಮಾತನಾಡಿದ್ದಾರೆ. ಹಾಗಾಗಿ ನಾವು ಮಾತನಾಡಿರ್ತಕ್ಕಂಥ ವಿಷಯವನ್ನ ಮತ್ತೆ ನಾನು ಪ್ರಸ್ತಾಪ ಮಾಡಲಿಕ್ಕೆ ಬಯಸುವುದಿಲ್ಲ ಸನ್ಮಾನ್ಯ ಸಭಾಪತಿಗಳೇ. ಇಲ್ಲಿ PKPS ನಲ್ಲಿ ಕಾರ್ಯದರ್ಶಿಗಳು ಇರ್ತಾ ಇದ್ದಾರೆ.
ಯಾರ ನಿಯಂತ್ರಣದಲ್ಲಿ ಕಾರ್ಯದರ್ಶಿಗಳಿದ್ದಾರೆ? ಪ್ರತಿ PKPS ಸೆಕ್ರೆಟರಿಗಳಿದ್ದಾರೆ. ಅವ್ರ ಮೇಲೆ ಯಾರ್ದು ನಿಯಂತ್ರಣ ಇಲ್ಲ. ಹಾಗಾಗಿ ಕೆಲವೊಂದು PKPSಗಳು ಇವತ್ತು ಅವ್ಯವಹಾರಕ್ಕೆ ಒಳಗಾಗ್ತಾ ಇದ್ದಾವೆ. ಇವತ್ತು DCC ಬ್ಯಾಂಕ್ ಕಂಟ್ರೋಲ್ದಲ್ಲಿ ಅವರಿಲ್ಲ, ಅಪೆಕ್ಸ್ ಬ್ಯಾಂಕ್ ಕಂಟ್ರೋಲ್ದಲ್ಲಿ ಅವರಿಲ್ಲ, ಕೋಆಪರೇಟಿವ್ ಸೆಕ್ಟರ್ದವ್ರ ಕಂಟ್ರೋಲ್ದಲ್ಲಿ ಇಲ್ಲ, ಸಹಕಾರಿ ರಂಗದ ಕಂಟ್ರೋಲು ಅವ್ರಿಗಿಲ್ಲ. ಅವ್ರು ಮಾಡಿದ್ದೇ ಆಟ, ಅವ್ರು ಆಡಿದ್ದೇ ಆಟ ಆಗ್ತಕ್ಕಂಥದ್ದಿದೆ. ಅಲ್ಲಿರ್ತಕ್ಕಂಥ ಸೆಕ್ರೆಟರಿಗಳನ್ನು ಕೂಡ ಕೋಆಪರೇಟಿವ್ ಇಲಾಖೆಯ ವ್ಯಾಪ್ತಿಗೆ ಒಳಪಡಿಸ್ತಕ್ಕಂಥ ಕೆಲಸ ಆಗ್ಬೇಕು. ಅವ್ರ ಮೇಲೆ ನಿಯಂತ್ರಣವನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಆ ಸೆಕ್ರೆಟರಿಗಳ ಬಗ್ಗೆ ನೀವು ಏನು ಮಾಡ್ತೀರ ಅಂತಕ್ಕಂಥದ್ದು ಕೂಡ ತಿದ್ದುಪಡಿಯಲ್ಲಿ ಬಂದಿಲ್ಲ. ಅವರು ಕೂಡ ಒಂದು ಜವಾಬ್ದಾರಿಯುತವಾಗಿರ್ತಕ್ಕಂಥ ಸ್ಥಾನದಲ್ಲಿ ಆ ಸಂಸ್ಥೆಯಲ್ಲಿ ಆಗಿರ್ತಕ್ಕಂಥ ಲಾಭದ ಪರ್ಸೆಂಟೇಜ್ ಮೇಲೆ ಅವ್ರ ಪಗಾರವನ್ನು ಫಿಕ್ಸ್ ಮಾಡ್ತಕ್ಕಂಥದ್ದು. ಅಲ್ಲಿ ಏಲ್ಸ್ ಬರ್ತದೆ, ಲಾಭದಾಯಕ ಆಗಿದ್ರೆ ಅವ್ರಿಗೆ ಮಾತ್ರ ಅವ್ರ ಪಗಾರ ಬರ್ತದ. ನೀವು ನಾಮಿನೇಷನ್ ಸದಸ್ಯ ತಂದ್ಕೊತ ಲುಕ್ಷಾನ್ ಆದ್ರೆ ಸೆಕ್ರೆಟರಿಗೆ ಪಗಾರನೂ ಇಲ್ಲ. ಈಗ 0% ಎಲ್ಲ ಬಿಲ್ ಕೊಡ್ತಾರೆ. 10 ಕೋಟಿ ನಮ್ಮ ಟರ್ನ್ ಓವರ್ ಇರ್ತದ, ಇಲ್ಲಿ ತುಂಬ್ತೀವಿ, ಇಲ್ಲಿ ತೆಗಿತೀವಿ, ಇಲ್ಲಿ ತುಂಬ್ತೀವಿ, ತೆಗಿತೀವಿ, ಅವ್ರ ಲಾಭನೇ ಇರೋದಿಲ್ಲ. 2 ವರ್ಷಕ್ಕೊಮ್ಮೆ 3 ವರ್ಷಕ್ಕೊಮ್ಮೆ 1%, 0.5% ಅಪೆಕ್ಸ್ ಬ್ಯಾಂಕ್ನಿಂದ ಅವ್ರ ದುಡ್ಡನ್ನು ಕೊಡ್ತಕ್ಕಂಥದ್ದು DCC ಬ್ಯಾಂಕ್ ಮುಖಾಂತರ ಕೊಡ್ತಾರೆ. 0.6% PKPSಗೆ ಸಾಲದ ಮೇಲೆ ಬಡ್ಡಿ ಬರ್ತಾ ಇದೆ ಸನ್ಮಾನಿಸಬೇಕು. ಅದು ವರ್ಷಕ್ಕೋ 2 ವರ್ಷಕ್ಕೋ ಒಮ್ಮೆ. ಬಹಳಷ್ಟು ಸದೃಢವಾದ ಸಾವಳಿಗಂತ PKPSಗಳು ಕೂಡ ಇದಾವೆ. ಲಾಸ್ ಆಗಿ ಹಾನಿಗೊಳಗಾಗಿ 64 ಎನ್ಕ್ವೈರಿ ಆಗಿ ನಿರ್ದೇಶಕರ ಆಸ್ತಿ ಮುಟ್ಟುಗಳು ಹಾಕಿರ್ತಕ್ಕಂಥ PKPSಗಳು ಇದಾವೆ. ಇವನು ಸ್ಟ್ರೆಂಗ್ದನ್ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡಬೇಕು ಹೊರತು ಕೇವಲ ನಾಮಿನೇಷನ್ ಮಾಡೋದ್ರಿಂದ ಸಾಮಾಜಿಕ ನ್ಯಾಯವನ್ನು ಕೊಡಿಸೋದಷ್ಟೇ ಆಗಿರ್ಬೋದು ಹೊರತು ಆರ್ಥಿಕ ಸಬಲತೆಯನ್ನು ನಾವು ಕಾಣಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಇದನ್ನು ಬಹಳಷ್ಟು ವಿಚಾರಣೆಯನ್ನು ಮಾಡಬೇಕು ಅಂತಕ್ಕಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತಾ ಇದ್ದೇನೆ.